ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಸಿಟಿ ಲೈಟ್ ಸಿನಿಮಾದ ನಿರ್ದೇಶಕರು ನಿರ್ಮಾಪಕರು ದುನಿಯಾ ವಿಜಯ್ ಸರ್ ನಮ್ಮ ಹುಡುಗಿದ್ದಾರೆ. ಬನ್ನಿ ಮಾತನಾಡ್ಸ ಹೋಗೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದೆ ಸರ್. ಸಲಾಕಾದಲ್ಲಿ ಬೆಂಗಳೂರಿನ ಒಂದು ಮುಖವನ್ನು ತೋರಿಸಿದ್ರಿ, ಭೀಮಾದಲ್ಲಿ ಮತ್ತೊಂದು ಮುಖವನ್ನು ತೋರಿಸಿದ್ರಿ. ಸಿಟಿ ಲೈಟ್ಸ್ನಲ್ಲಿ ಯಾವ ಹೊಸ ಕಥೆಯನ್ನು ಹೇಳೋದಕ್ಕೆ ಹೊರಟಿದ್ದೀರಾ? ಅದೇ ಸಸ್ಪೆನ್ಸು, ಒಂದು ಒಳ್ಳೆ ಲವ್ ಸ್ಟೋರಿ. ಭೀಮಾ ಸಲಗದ ಥರನೇ ವಿಶೇಷವಾಗಿರುತ್ತೆ ಒಂದು ಕತೆ. ಬಂದು ನೋಡಿ ಅಂತ ಕೇಳ್ಕೊತೀನಿ. ನನಗೆ ವಿಜುವಲ್ಸ್ ಎಲ್ಲ ನೋಡಿದಾಗ ತುಂಬ ಒಂಥರ ಅಚ್ಚರಿ ಅಂತ ಅನ್ನಿಸು. ಯಾಕೆಂದರೆ ತುಂಬ ರಾ ಹಾಗೆಯೇ ರಸ್ಟೆಡ್ ಫೀಲ್ ಕೊಟ್ಟಿದ್ದೀರಾ. ಅಂದರೆ ಬೆಂಗಳೂರಿನಲ್ಲಿ ಗ್ಲಾಮರೈಸ್ ಸೈಡ್ ಕೂಡ ಇದೆ, ಹಾಗೆಯೇ ಯಾರಿಗೂ ಗೊತ್ತಿಲ್ಲದಿರುವಂತಹ ರಿಯಲ್ ಸ್ಟೋರಿ ಕೂಡ ಇದೆ. ಎಸ್ಪೆಷಲಿ ದುನಿಯಾ ವಿಜಯ್ ಸರ್ ಅವರ ಸಿನಿಮಾಗಳಲ್ಲಿ ರಿಯಲ್ ಸೈಡನ್ನು ತೋರಿಸೋದಕ್ಕೆ ಹೊರಟಿದ್ದೀರಾ. ಅಂದರೆ ಪ್ರತಿಯೊಬ್ಬರು ಕೂಡ ಅಷ್ಟೇ, ಅಂದರೆ ಈಸಿಯಾಗಿ ಗ್ಲಾಮರಸ್ ಸೈಡನ್ನ ತೋರಿಸ್ತಾರೆ, ಬಟ್ ರಿಯಲ್ ಸ್ಟೋರಿನ ತೋರಿಸೋರು ತುಂಬ ಕಡಿಮೆ. ಅದರಲ್ಲಿ ನೀವೊಬ್ಬರು ಏನು ಹೇಳ್ತೀರಾ ಸರ್? ಯಾವಾಗಲೂ ಅಂದರೆ ನಾನು ಯಾವಾಗಲೂ ತುಂಬ ನೊಂದಿರೋರು, ಬಡವರು, ಮೋಸ ಹೋಗಿರೋರು ಕತೆ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾವಾಗಲೂ. ಸೊ ಹಂಗಾಗಿ ಆ ಥರದ್ದೇನೋ ಒಂದು ಕತೆ ಅಂದ್ಕೊಳ್ಳಿ. ಇದನ್ನು ಸಿಟಿ ಲೈಟ್ಸ್ನ ಕತೆ ಕೇಳಬೇಡಿ, ಬಂದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಅದೇ ಸರ್, ನಿಮ್ಮ ಒಂದು ಸಿನಿಮಾಗಳಲ್ಲಿ ನಾವು ಆ್ಯಕ್ಚುಲಿ ನೋಡಿದಾಗ ಎಲ್ಲೋ ಒಂದು ಕಡೆ ನೀವು ಡೈಲಾಗ್ಸ್ಗಿಂತ ಹೆಚ್ಚಾಗಿ ವಿಜುವಲ್ ಪ್ರಾಮಿನೆನ್ಸ್ ತುಂಬ ಕೊಡ್ತೀರಾ. ವಿಜುವಲ್ ಸ್ಟೋರಿ ಟೆಲ್ಲಿಂಗ್ಗೆ ಹೆಚ್ಚಾಗಿ ಪ್ರಾಮಿನೆನ್ಸ್. ಹೌದು, ತುಂಬ ಮಾತಾಡೋಕ್ಕಿಂತ ಮೌನ ಲೇಸು ಅಂತಾರಲ್ಲ, ಹಾಗೆ ಕೆಲವು ಕಡೆ ಡೈಲಾಗ್ ಇಲ್ದಿರ ಹಂಗೆ ಕೆಲಸ ನಡಿಬೇಕು, ಚೆನ್ನಾಗಿರುತ್ತೆ. ಇನ್ನೊಂದಂದರೆ ಎಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಮ್ಯೂಸಿಕ್ ಒಂದು ಕ್ಯಾರೆಕ್ಟರ್ ಥರ ಪ್ಲೇ ಮಾಡುತ್ತೆ. ಹಾಗೆಯೇ ಶರಣ್ ರಾಜ್ ಅವರ ಒಂದು ಮ್ಯೂಸಿಕ್ ನೋಡಿದ್ರೆ ಅದರಲ್ಲಿ ತುಂಬ ಎಮೋಷನ್ ಇರುತ್ತೆ. ಸೊ ಅಂದರೆ ಹೇಗಿತ್ತು ಸರ್ ಕಾಂಬಿನೇಷನ್? ಶರಣ್ ರಾಜ್ ಆ ವಿಷಯದಲ್ಲಿ ನಮ್ಮನ್ನೆಲ್ಲ ಕಾಪಾಡೋ ದೇವರು ಅಂತ ಹೇಳ್ಬೋದು, ಯಾವಾಗಲೂ ಅಷ್ಟೇ. ಜೊತೆಗೆ ಲಿರಿಕ್ಸು ನಾಗಾರ್ಜುನ ಶರ್ಮಾ ಆಗ್ಬೋದು, ಬೇರೆ ಯಾರೇ ಬರೆದಿರೋರು ಇರ್ಬೋದು, ನನಗೋಸ್ಕರ ನನ್ನ ಸಿನಿಮಾಗಳಲ್ಲಿ ಅವ್ರಿಗೂ ಹೋಗುತ್ತೆ ಆ ಕ್ರೆಡಿಟ್ ಎಲ್ಲ. ಮನೀಷಾ ಅವ್ರು ನೋಡ್ತಿರ್ಬೇಕಾದ್ರೆ ಸ್ಕ್ರೀನ್ ಮೇಲೆ ನಮಗೆ ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ತುಂಬ ಅಂದರೆ ಮೆಚ್ಯೂರ್ಡ್ ಆಗಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಏನು ಹೇಳ್ತಾರೆ ಸರ್ ಮಗಳ ಬಗ್ಗೆ? ಖುಷಿಮಾ, ಎಲ್ಲರೂ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ಯಾವುದೂ ಇಲ್ಲಪ್ಪ. ನಾವು ಅಷ್ಟೇ ಸರ್, ಸಾಕಷ್ಟು ಜನರನ್ನ ಸಾಕಷ್ಟು ಟೀಮ್ಸ್ಗಳನ್ನ ಮಾತನಾಡ್ತಾ ಹೋಗ್ತೀವಿ. ಬಟ್ ಒಂದು ವಿಪರ್ಯಾಸ ಏನು ಅಂದರೆ ಇವತ್ತು ಎಷ್ಟೇ ಚೆನ್ನಾಗಿದ್ರು ಕೂಡ ಕತೆಗಳು, ಜನರು ಅಂದರೆ ಥಿಯೇಟ್ರ್ನಲ್ಲಿ ಬಂದುಬಿಟ್ಟು ಸಿನಿಮಾಗಳನ್ನ ನೋಡ್ತಿಲ್ಲ. ಕೆಲವೊಂದು ಕಡೆ ಬೇಕು ಅಂತ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋದು ಈ ರೀತಿ ಆಗ್ತಿರುತ್ತೆ. ಇದು ನಮಗೂ ಕೂಡ ತುಂಬ ನೋವು ಉಂಟು ಮಾಡುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಅಭಿಪ್ರಾಯ ಅದು. ಇದು ಇವಾಗಲಿಂದನೇ ಅಲ್ಲ, ಮೊದಲಿಂದನೂ ಹಂಗೆ ಇದೆ. ಅಂದರೆ ನಾವೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಅವರವ್ರ ಆಸೆ, ಅವರವ್ರ ಅಭಿಪ್ರಾಯ ಅದು, ಮತ್ತು ಅವರವ್ರ ಮನಸ್ಥಿತಿಗಳನ್ನು ಎಲ್ಲರೂ ಸರಿ ಮಾಡ್ಕೋತಾ ಹೋದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗ್ತಾ ಇರುತ್ತೆ, ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ ಲೈಫಲ್ಲಿ ಅಷ್ಟೇ. ಹೇಳಿದ್ದು ಕರೆಕ್ಟು. ಬಿಕಾಸ್ ಪಾಸಿಟಿವ್ ಪೀಪಲ್ ಯಾವಾಗಲೂ ಪಾಸಿಟಿವ್ ಯೋಚನೆ ಮಾಡ್ತಾ ಇರ್ತೀವಿ. ನಾವೆಲ್ಲ ಬರೀ ಪಾಸಿಟಿವ್ ಯೋಚನೆ ಮಾಡಿಕೊಂಡೇ ಲೈಫಲ್ಲಿ ಬಂದಿರೋದು. ಇವಾಗ ಇದೊಂದಕ್ಕೆ ಉತ್ತರ ಕೊಟ್ಬಿಡಿ. ಬೆಂಗಳೂರು ಕೇವಲ ಒಂದು ಲೊಕೇಶನ್ ಆಗಿದೆಯಾ ಈ ಸಿನಿಮಾದಲ್ಲಿ, ಅಥವಾ ಕ್ಯಾರೆಕ್ಟರ್ ಆಗಿದೆಯಾ? ಪಾತ್ರ. ಅದ್ಭುತ ಸರ್. ಉಮಾಶ್ರೀ ಅಮ್ಮನ ನೋಡಿದ್ರೆ ಖುಷಿ ಆಗುತ್ತೆ. ಲ್ಯಾಂಡ್ ಲಾರ್ಡ್ನಲ್ಲಿ ಕಾಂಬಿನೇಷನ್ನು ಅದ್ಭುತವಾಗಿತ್ತು. ಮತ್ತು ಈ ಸಿನಿಮಾದಲ್ಲಿ ಬಂದಿದ್ದಾರೆ, ತಿರ್ಗಾ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಂದು ಪಾತ್ರ ಮಾಡಿದ್ದಾರೆ ಸರ್. ಆಮೇಲೆ ಇದು ಬಾವಾ ಪಾವ ಸಾಂಗ್ ನೋಡಬೇಕಾದ್ರೆ ಅಲ್ಲಿ ಒಂದು ವರ್ಡ್ ಕೇಳಿಸುತ್ತೆ ನಮಗೆ ಆ್ಯಕ್ಚುಲಿ. ಏನು ಅಂದರೆ ನನ್ನನ್ನು ಕಾಪಾಡಿ ಕಾಪಾಡಿ ಅನ್ನುವಂಥದ್ದು ಒಂದು, ಅಂದರೆ ಎಲ್ಲೋ ಒಂದು ಕಡೆ ಆ ಒಂದು ಸಾಂಗ್ನಲ್ಲಿ ಎಷ್ಟು ಡೀಟೇಲಿಂಗ್ ಕೊಟ್ಟಿದ್ದೀರಾ ಅಂದರೆ ಹೆಣ್ಣಿನ ಶೋಷಣೆ ಬಗ್ಗೆ ಕೂಡ ನಮಗೆ ಗೊತ್ತಾಗುತ್ತೆ ಆ ರೀತಿ. ಅಂದರೆ ಪ್ರತಿಯೊಂದು ಆಸ್ಪೆಕ್ಟ್ಸ್ಗಳು ಕೂಡ ಕ್ಲಿಯರಾಗಿ ನೋಡಿದ್ರೆ ಅಷ್ಟು ಡೀಟೇಲ್. ಹೌದು ಸ್ವಲ್ಪ ಅದಕ್ಕೆ ಅಲ್ಲಿ ಗುಡ್ ಗರ್ಲ್ಸ್, ಬ್ಯಾಡ್ ಗರ್ಲ್ಸ್ ಎಲ್ಲರೂ ನೋಡ್ಬೋದು ಅದರಲ್ಲಿ. ಸರ್, ನಿಮಗೆ ಈ ಸಿನಿಮಾದ ಫೇವ್ರೆಟ್ ಪೋರ್ಷನ್ ಯಾವುದಾಗಿತ್ತು? ಎಂಟೈರ್ ಸಿನಿಮಾ. ಆಮೇಲೆ ವಿನಯ್ ಸರ್ ಬಗ್ಗೆ ಒಂದೆರಡು ಮಾತು. ವಿನಯ್ ತುಂಬ ಅದ್ಭುತವಾದ ವ್ಯಕ್ತಿಮ್ಮ, ತುಂಬ ಎಲ್ರಿಗೂ ಇಷ್ಟ ಆಗ್ತಾರೆ. ಸರ್, ನಾವಂತೂ ಕಾಯ್ತಾ ಇದ್ದೀವಿ ಸಿಟಿ ಲೈಟ್ಸ್ಗೋಸ್ಕರ. ಆಲ್ ದ ವೆರಿ ಬೆಸ್ಟ್ ಸರ್. ಒಳ್ಳೊಳ್ಳೆ ಇನ್ನೂ ಮತ್ತಷ್ಟು ಸಿನಿಮಾಗಳು ಬರಲಿ ಸರ್ ನಿಮ್ಮ ಬ್ಯಾನರ್. ಥ್ಯಾಂಕ್ ಯು. ಶೋರ್ ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿಜಯ್ ಸರ್ ಅವರ ಮಾತುಗಳು. ಸಿಟಿ ಲೈಟ್ಸ್ ಸದ್ಯದಲ್ಲಿ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಈ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಣ.